ಹಾಯ್ ಫ್ರೆಂಡ್ಸ್, ಕಸ್ತೂರಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ SSC ರಿಸಲ್ಟ್ ಯಾವಾಗ ಬರುತ್ತದೆ, ಹಾಗೆ ಯಾವ ರಾಜ್ಯದಲ್ಲಿ ಯಾವ ಕಟಾಪ್ ನಿಲ್ಲಬಹುದು, ಯಾಕೆ ಇಲ್ಲಿಯವರೆಗೆ ಈ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಇಲ್ಲಿಯವರೆಗೆ ಹೊಸಬರು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದರಿಂದ ನಾ ಹಾಕ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತವೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಗಾದ್ರೆ SSC GD ರಿಸಲ್ಟ್ 2024ರಲ್ಲಿ ಅನೌನ್ಸ್ಮೆಂಟ್ ಆಗಬೇಕಾಗಿತ್ತು. ಇದಕ್ಕೂ ಮುಂಚೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ಗಳು ಯಾವಾಗ ಆರಂಭವಾದವು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. 24 ನವೆಂಬರ್ 2023ರಂದು ಈ ಒಂದು SSC GDಗೆ ಅಪ್ಲಿಕೇಶನ್ಗಳು ಆರಂಭವಾದವು. ಹಾಗೆ 31 ಡಿಸೆಂಬರ್ 2023ರಂದು ಈ ಒಂದು ಹುದ್ದೆಗೆ ಕೊನೆಯ ದಿನಾಂಕವಾಗಿತ್ತು ಅಪ್ಲಿಕೇಶನ್ ಹಾಕುವುದಕ್ಕೆ. ಹಾಗಾದ್ರೆ ಈ ಒಂದು ಹುದ್ದೆಗೆ ನಾವು ಎಕ್ಸಾಮ್ ಅನ್ನ ಯಾವಾಗ ಬರೆದೀವಿ ಅಂದ್ರೆ ಫೆಬ್ರವರಿಯಿಂದ ಮಾರ್ಚ್ ತಿಂಗಳಿನಲ್ಲಿ ಈ ಒಂದು SSC GD ಹುದ್ದೆಗೆ ನಾವೇನ್ ಮಾಡಿದೀವಿ, ಕಂಪ್ಯೂಟರ್ ಮುಖಾಂತರ ಈ ಒಂದು ಎಕ್ಸಾಮ್ ಅನ್ನ ಬರೆದಿವಿ. ಹಾಗೆ ಈ ಒಂದು ಹುದ್ದೆಗೆ ಕೀ ಆನ್ಸರ್ಗಳು ಯಾವಾಗ ಬಿಟ್ಟಿದಾರ ಅಂತಂದ್ರೆ ಏಪ್ರಿಲ್ 2024ರಲ್ಲಿ ಈ ಒಂದು ಹುದ್ದೆಗೆ ಕೀ ಆನ್ಸರ್ ಅನ್ನ ಬಿಟ್ಟಿದ್ದಾರೆ. ಏಪ್ರಿಲ್ 2024ರಂದು ಈ ಹುದ್ದೆಗೆ ಕೀ ಆನ್ಸರ್ ಅನ್ನು ಬಿಟ್ಟಿದ್ರೆ ಇಲ್ಲಿಯವರೆಗೆ ಯಾಕೆ ಈ ಒಂದು ಹುದ್ದೆಗೆ ರಿಸಲ್ಟ್ ಅನ್ನ ಬಿಡ್ತಿಲ್ಲ? ರಿಸಲ್ಟ್ ಅನ್ನ ಬಿಟ್ಟ ಮೇಲೆ ಏನಾಗಬೇಕು, ಈ ಒಂದು ಹುದ್ದೆಗೆ ಏನಾಗ್ತದೆ, ಫಿಸಿಕಲ್ ಅನ್ನ ತಗೋತಾರೆ. ಹಾಗಾದ್ರೆ ಈ ಒಂದು ಹುದ್ದೆಗೆ ಯಾಕೆ ಫಿಸಿಕಲ್ ಅನ್ನ ಬಿಡ್ತಿಲ್ಲ ಅನ್ನೋದ್ರ ಬಗ್ಗೆ ಮುಂದೆ ನಾನೇನ್ ಮಾಡ್ತೀನಿ, ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. SSC GD ಕಟಪ್ 2024ರಲ್ಲಿ ಕೆಟಗರಿ ವೈಸ್ ಎಷ್ಟು ನಿಲ್ಲಬಹುದು ಅಥವಾ ಇದಕ್ಕಿಂತ ಕಡಿಮೆನೂ ನಿಲ್ಲಬಹುದು, ಹೆಚ್ಚಿಗೆನೂ ನಿಲ್ಲಬಹುದು. ಕಡಿಮೆ ಯಾಕೆ ನಿಲ್ಲಬಹುದು ಅನ್ನೋದು ಕೂಡ ಹೇಳ್ಕೊಡ್ತೀನಿ, ಹೆಚ್ಚಿಗೆ ಯಾಕೆ ನಿಲ್ಲಬಹುದು ಅನ್ನೋದು ಕೂಡ ಏನ್ ಮಾಡ್ತೀನಿ, ಹೇಳ್ಕೊಡ್ತಾ ಹೋಗ್ತೀನಿ. ಹಾಗಾದ್ರೆ ಇಲ್ಲಿ ಜನರಲ್ ಕೆಟಗರಿಗೆ ಎಷ್ಟು ನಿಲ್ಲಬಹುದು ಅಂದ್ರೆ 130ರಿಂದ 140ರವರೆಗೆ ನಿಲ್ಲಬಹುದು. ಹಾಗೆ EWS ಅಭ್ಯರ್ಥಿಗಳಿಗೆ 125ರಿಂದ 135ರವರೆಗೆ ನಿಲ್ಲಬಹುದು. OBC ಅಭ್ಯರ್ಥಿಗಳಿಗೆ 128ರಿಂದ 138ರವರೆಗೆ ನಿಲ್ಲಬಹುದು. SC ಅಭ್ಯರ್ಥಿಗಳಿಗೆ 120ರಿಂದ 130ರವರೆಗೆ ನಿಲ್ಲಬಹುದು. ST ಅಭ್ಯರ್ಥಿಗಳಿಗೆ 110ರಿಂದ 120ರವರೆಗೆ ಏನ್ ಮಾಡಬಹುದು, ನಿಲ್ಲಬಹುದು. EMS ಅಭ್ಯರ್ಥಿಗಳಿಗೆ 70ರಿಂದ 80ರವರೆಗೆ ನಿಲ್ಲಬಹುದು. ಈ ಒಂದು ಕಟಾಪ್ ಯಾವಾಗಿಂದಿತ್ತಪ್ಪ ಅಂದ್ರೆ ಕೇವಲ 26,000 ಹುದ್ದೆಗಳಿದ್ವಲ್ಲ, ಅವಾಗಿಂದ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಕಟಾಪ್ ನಿಲ್ಲಬಹುದು ಅಂತಿತ್ತು. ಹಾಗಾದ್ರೆ ಈಗ ಈ ಒಂದು ಹುದ್ದೆಗೆ ಯಾಕೆ ಇನ್ನೂವರೆಗೆ ಲಿಸ್ಟ್ ಅನ್ನ ಬಿಡ್ತಿಲ್ಲ? ಈಗ ಏನ್ ಮಾಡಿದಾರೆ ಅಂದ್ರೆ ಈ 26,000 ಹುದ್ದೆಗಳಿಗೆ ಮತ್ತೆ ಏನನ್ನ ಯಾಡ್ ಮಾಡಿದಾರೆ ಅಂದ್ರೆ ಮತ್ತೆ ಇಲ್ಲಿ 20,000 ಹುದ್ದೆಗಳನ್ನ ಏನ್ ಮಾಡಿದ್ದಾರೆ, ಇಲ್ಲಿ ಯಾಡ್ ಅನ್ನ ಮಾಡಿದ್ದಾರೆ. ಒಟ್ಟು ಎಷ್ಟು ಹುದ್ದೆಗಳದು ಅಂದ್ರೆ 46,000ಕ್ಕಿಂತ ಹೆಚ್ಚು ಹುದ್ದೆಗಳದು. ಆದ ಕಾರಣ ಏನಾಗ್ತಿಲ್ಲ, ಈ ಒಂದು ಹುದ್ದೆಗೆ ಇನ್ನೂ ರಿಸಲ್ಟ್ ಅನ್ನ ಬಿಡ್ತಿಲ್ಲ. ಯಾವಾಗ ಬಿಡ್ತಾರಂತಂದ್ರ ಈ ಸೈಟ್ ಪ್ರಕಾರ ನಾವು ಇವತ್ತಿನ ಒಂದು ಇದರಲ್ಲಿ ನೋಡಿದೀವಿ, ಇನ್ನು ಕೇವಲ ಒಂದು ವಾರದಲ್ಲಿ ಏನ್ ಮಾಡಬಹುದು, ಫೈನಲ್ ಲಿಸ್ಟ್ ಅನ್ನ ಬಿಡಬಹುದು. ಫೈನಲ್ ಲಿಸ್ಟ್ ಬಿಟ್ಟ ನಂತರ ಈ ಒಂದು ಹುದ್ದೆ ಏನ್ ಮಾಡ್ತಾರ, ಫಿಸಿಕಲ್ ಅನ್ನ ತಗೋತಾರ. ಎಷ್ಟು ನಿಲ್ಲಬಹುದು? ಈ ಒಂದು 46,000 ಹುದ್ದೆಗಳದಾವಲ್ಲ, ಇದಕ್ಕೆ ಕಟಾಪ್ ಎಷ್ಟು ನಿಲ್ಲಬಹುದು? ಅಲ್ಲ ಸರ್, ಇಲ್ಲಿ 130ರಿಂದ 140, 25ರಿಂದ 35 ಹೀಗೆ ಹೇಳಿದಿರಿ. ಈಗ ಹೆಂಗ್ ಸರ್ ಹೆಚ್ಚು ನಿಂದಿರಬಹುದು, ಕಮ್ಮಿನೂ ನಿಲ್ಲಬಹುದು ಅಂತೇಳಿ ನೀವೇನ್ ಮಾಡಬಹುದು, ಕ್ವಶನ್ ಅನ್ನ ಕೇಳಬಹುದು. ಇಲ್ಲಿ ಏನಾಗಿದೆ ಅಂದ್ರೆ ಹೋದ ವರ್ಷ 2023ರಲ್ಲಿ ಎಷ್ಟು ಹುದ್ದೆಗಳಿದ್ದು ಅಂದ್ರೆ 54,000 ಹುದ್ದೆಗಳಿದ್ದು. 54,000 ಹುದ್ದೆಗಳಲ್ಲಿ ನಮಗ ಎಷ್ಟು ಕಟಾಪ್ ಅನ್ನ ನಿಲ್ಲಿಸಿದ್ರಂತಂದ್ರ ಇಲ್ಲಿ SC ಕ್ಯಾಂಡಿಡೇಟ್ ಆಗಲಿ, ಜನರಲ್ ಕ್ಯಾಂಡಿಡೇಟ್ ಆಗಲಿ, ಎಲ್ಲ ಕೆಟಗರಿ ವೈಸ್ ಎಷ್ಟು ನಿಂತಿತ್ತಪ್ಪ ಅಂದ್ರೆ ಅಲ್ಲಿ 2023ರಲ್ಲಿ SC ಅಭ್ಯರ್ಥಿಗಳಿಗೆ 52 ಮಾಡಿದವ್ರಿಗೆ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಹುದ್ದೆಗೆ ಏನಾಗಿದ್ರು, ಫಿಸಿಕಲ್ಗೆ ಮಾತ್ರ ಇವರು ಎಲಿಜಿಬಲ್ ಆಗಿದ್ರು. OBC ಅಭ್ಯರ್ಥಿಗಳಿಗೆ 55 ಪಡೆದವರಿಗೆ ಏನಾಗಿತ್ತು, ಈ ಒಂದು ಎಲಿಜಿಬಲ್ ಆಗಿದ್ರು. ಆದ್ರೆ ಫೈನಲ್ ಎಷ್ಟು ನಿಂತಿತ್ತು ಅನ್ನೋದು ಕೂಡ ಏನ್ ಮಾಡ್ತೀನಿ, ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಹಾಗಾದ್ರೆ ಈಗ ಕೆಲವರು ಮೆಸೇಜ್ ಮಾಡ್ತಾ ಇದ್ರಿ, ನೀವು ಕಮೆಂಟ್ ಮಾಡ್ತಾ ಇದ್ರಿ, ಸರ್ ನಂದು 41 ಆಗಿದೆ, ನಂದು ಕುಂಡ್ರತ್ತಾ? ಸರ್ ನಂದು 55 ಆಗಿದೆ, ನಂದು ಫಿಸಿಕಲ್ಗೆ ಎಲಿಜಿಬಲ್ ಆಗತ್ತಾ ಅಂತೇಳಿ ನೀವೇನ್ ಮಾಡ್ತಿದ್ರಿ, ಕಮೆಂಟ್ ಅನ್ನ ಮಾಡ್ತಿದ್ದೀರಿ. ಖಂಡಿತ ನಿಮ್ದು ಎಲಿಜಿಬಲ್ ಆಗ್ಬಹುದು, ಆಗದೆ ಇರಬಹುದು. ಆದ್ರೆ ನೀವೇನ್ ಮಾಡ್ರಿ, ಫಿಸಿಕಲ್ ಅನ್ನ ಸ್ಟಾರ್ಟ್ ಮಾಡ್ರಿ. ಓಡೋದಕ್ಕೆ ನೀವೇನ್ ಮಾಡ್ರಿ, ಸ್ಟಾರ್ಟ್ ಮಾಡ್ರಿ. ರನ್ನಿಂಗ್ ಅನ್ನ ಪ್ರಾಕ್ಟೀಸ್ ಮಾಡೋದರಿಂದ ನಿಮ್ಗೆ ಏನಾಗ್ತದ, ಒಂದ್ ವೇಳೆ ಕುಂತ್ರ ಅದು ಕಂಟಿನ್ಯೂ ಆಗಿ ಮಾಡ್ಬೋದು, ಕುಂಡ್ರಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಇಂದ ಏನಾಗಿದೆ, ಅಪ್ಕಮಿಂಗ್ ನೋಟಿಫಿಕೇಶನ್ ಕೂಡ ಏನಾಗಿದೆ, ಈಗ ಜಾರಿಯಾಗಿದೆ, ಅಲ್ಲಿನೂ ಕೂಡ ನೀವೇನ್ ಮಾಡ್ಬೋದು, ಟ್ರೈ ಅನ್ನ ಮಾಡಬಹುದು. ಹಾಗಾದ್ರೆ ಈಗ ನಿನ್ನೆ ಒಂದು ಹುಡುಗ 55 ಸರ್ ನಂದು ಮತ್ತು NCC ಕಂಪ್ಲೀಟ್ ಆಗಿದೆ ಅಂತೇಳಿ ಕಮೆಂಟ್ ಮಾಡಿದ್ರಿ. ಖಂಡಿತ ಕುಂಡ್ರತಪ್ಪ ನಿಂದು, ನೀ ಏನ್ ಮಾಡು, ಖಂಡಿತ ನಿನ್ನ ಫಿಸಿಕಲ್ ಅನ್ನ ತಯಾರಿ ಮಾಡು. ಈ ಸಲ ಫಿಸಿಕಲ್ ಹೇಗಿರುತ್ತೆ,
ಹೋದ ವರ್ಷ ಫಿಸಿಕಲ್ ಯಾವ ತರನಾಗಿತ್ತು, ಈ ವರ್ಷ ಯಾವ ತರನಾಗಿ ಫಿಸಿಕಲ್ ಇರುತ್ತೆ ಅನ್ನೋದು ಕೂಡ ನಾ ಏನ್ ಮಾಡ್ತೀನಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೇನೆ. ಇಲ್ಲಿ ಸ್ಟೇಟ್ ವೈಸ್ ಈ ಸಲ ಕಟ್ ಆಫ್ ಎಷ್ಟು ನಿಲ್ಬಹುದು ಅನ್ನೋದು ಕೂಡ ನಾ ಏನ್ ಮಾಡ್ತೀನಿ ನಿಮ್ಗೆ ಹೇಳ್ಕೊಡ್ತೀನಿ. ಹಾಗಾದ್ರೆ ಉತ್ತರ ಪ್ರದೇಶ ಎಷ್ಟು ನಿಲ್ಬಹುದು, 115ರಿಂದ 122 ನಿಲ್ಲಬಹುದು. ರಾಜಸ್ಥಾನ್ 115ರಿಂದ 21 ನಿಲ್ಬಹುದು. ಉತ್ತರ ಪ್ರದೇಶ 105ರಿಂದ 115 ನಿಲ್ಲಬಹುದು. ಹಿಮಾಚಲ ಪ್ರದೇಶ 100ರಿಂದ 120 ನಿಲ್ಲಬಹುದು ಅಥವಾ ಕಡಿಮೆನೂ ನಿಲ್ಲಬಹುದು. ಇದು ಎಕ್ಯುರೇಟ್ ಅಲ್ಲ. ಗೋರ್ಮೆಂಟ್ ಇಂದ ಬಂದಂತ ಲಿಸ್ಟ್ ಗಳ ಮೇಲೆ ನಾವು ಏನ್ ಮಾಡ್ಬೇಕಂದ್ರೆ ಕನ್ಸಿಡರ್ ಮಾಡ್ಬೇಕಾಗ್ತೈತಿ. ಹಾಗಾದ್ರೆ ಇದು ಇಷ್ಟ ನಿಲ್ಲಬಹುದು ಅಥವಾ ಕಡಿಮೆನೂ ನಿಲ್ಲಬಹುದು. ಈ ಸಲ ಹೆಚ್ಚು ಸಾಧ್ಯತೆ ಅಂದ್ರೆ 2% ಕಡಿಮೆ ನಿಲ್ಲಬಹುದು ಅಥವಾ 2% ಏನಾಗಬಹುದು ಹೆಚ್ಚಿಗೂ ಕೂಡ ನಿಲ್ಬಹುದು. ಆದ್ರೆ ನೀವೇನ್ ಮಾಡ್ರಿ 45ಕ್ಕಿಂತ ಪ್ಲಸ್ ಆದವರು ಎಲ್ಲರೂ ಏನ್ ಮಾಡ್ರಿ ಈ ಒಂದು ರನ್ನಿಂಗ್ ಅನ್ನ ಪ್ರಾಕ್ಟೀಸ್ ಅನ್ನ ತಯಾರು ಮಾಡ್ರಿ. ಹಾಗೆ ಹರಿಯಾಣ 110ರಿಂದ 122, ಜಾರ್ಖಂಡ 95ರಿಂದ 105, ಮಧ್ಯಪ್ರದೇಶ 110ರಿಂದ 116, ಬಿಹಾರ 110ರಿಂದ 118, ವೆಸ್ಟ್ ಬೆಂಗಾಲ್ 75ರಿಂದ 85, ಗುಜರಾತ್ 75ರಿಂದ 85, ಪಂಜಾಬ್ 80ರಿಂದ 90, ಛತ್ತೀಸ್ಗಢ 90ರಿಂದ 100, ಮಹಾರಾಷ್ಟ್ರ 87ರಿಂದ 105, ಒಡಿಶಾ 85ರಿಂದ 95, ಕರ್ನಾಟಕ ಇಲ್ಲಿ ಬತ್ ನೋಡಿ ಇದು ನಮ್ಮ ಒಂದು ಈ ಕಟಪ್ ಅನ್ನ ನೋಡ್ಬೋದು 70ರಿಂದ 80 ಫೈನಲ್ ಮೆರಿಟ್ ನಿಲ್ಲುವ ಸಾಧ್ಯತೆ ಇದೆ. ಯಾಕಂದ್ರೆ ಈ ಸಲ ಕರ್ನಾಟಕಕ್ಕೆ ಜಾಸ್ತಿ ಪೋಸ್ಟ್ ಇಲ್ಲದ ಕಾರಣ ಫೈನಲ್ ಮೆರಿಟ್ ಏನಾಗಬಹುದು 70ರಿಂದ 80 ನಿಲ್ಲಬಹುದು. ಆದ್ರೆ ಫಿಸಿಕಲ್ಗೆ ಎಲಿಜಿಬಲ್ ಆಗೋದು ಎಲ್ಲಿಂದ ಅಂತಂದ್ರೆ ಹೋದ ವರ್ಷದ ಪ್ರಕಾರ ನೋಡಿದ್ರೆ ನಾವು ಈ ವರ್ಷ ಒಂದು 2% ಜಾಸ್ತಿ ಮಾಡಬಹುದು ಅಥವಾ ಒಂದು 2% ಏನಾಗಬಹುದು ಕಡಿಮೆ ಆಗ್ಬಹುದು. ಫೈನಲ್ ಮೆರಿಟ್ ಇದು. ಆದ್ರೆ ಫಿಸಿಕಲ್ ಎಲಿಜಿಬಲ್ ಏಟ್ ಆಗಬಹುದು ಅಂದ್ರೆ ಹೋದ ವರ್ಷ 52 ನಿಂತಿತ್ತಂದ್ರ ಈ ಸಲ ಒಂದು 54 ನಿಲ್ಬಹುದು ಅಥವಾ ಒಂದು 50 ನಿಲ್ಬಹುದು. ಆದ್ರೆ ಎಕ್ಯುರೇಟ್ ಆಗಿ ಹೇಳಕ್ ಬರಲ್ಲ, ಇದಕ್ಕಿಂತ ಕಡಿಮೆನೂ ನಿಲ್ಬಹುದು. ಆದ್ರೆ ನೀವೇನ್ ಮಾಡ್ರಿ 45ರ ಮೇಲೆ ಯಾರಿದಿರಲ್ಲ ನೀವೆಲ್ಲರೂ ಏನ್ ಮಾಡ್ರಿ ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಮಾಡಕ ಸ್ಟಾರ್ಟ್ ಮಾಡ್ರಿ. ಹಾಗೆ ಈ ಒಂದು ಹುದ್ದೆಗೆ ಈ ವರ್ಷ ಫಿಸಿಕಲ್ ಯಾವ ತರನಾಗಿ ತಗೋಬಹುದು. ಕಳೆದ ವರ್ಷದಲ್ಲಿ ಏನಿತ್ತಪ್ಪ ಅಂದ್ರೆ ಈ ಒಂದು 5000 ಮೀಟರ್ ಅಂದ್ರೆ 5 ಕಿಲೋಮೀಟರ್ ಏನಿತ್ತು 24 ನಿಮಿಷಗಳಲ್ಲಿ ನಾವೇನ್ ಮಾಡ್ಬೇಕಾಗಿತ್ತು ರನ್ನಿಂಗ್ ಅನ್ನ ಓಡಬೇಕಾಗಿತ್ತು. ಅವಾಗ ನಾವು ಅವ್ರು ಹೆಂಗ್ ಓಡಿಸ್ತಿದ್ರಪ್ಪ ಅಂದ್ರೆ ಹಿಂಗ ಚೌಕ್ ಒಂದು ಗ್ರೌಂಡ್ ಇರ್ತಿತ್ತು, ಆ ಗ್ರೌಂಡಿನಲ್ಲಿ ಕೂಡ ಓಡಿಸ್ಯಾರ. ಕೆಲವು ಕಡೆ ಏನ್ ಮಾಡ್ಯಾರ ಅಂದ್ರೆ ಈ ಎಂಡ್ ಇಂದ ಹಿಡಿಕೊಂಡು ಈ ಎಂಡ್ದವರೆಗೆ ಏನ್ ಮಾಡ್ಯಾರ 5 ಕಿಲೋಮೀಟರ್ನು ಓಡಿಸ್ಯಾರ. ಆದ್ರೆ ಕೆಲವೊಂದ್ ಕಡೆ ಏನ್ ಮಾಡ್ಯಾರ ಅವ್ರದೇ ಆದಂತ ಒಂದು ಟ್ರೈನಿಂಗ್ ತಗೋತಿರ್ತಾರಲ್ಲ ಆ ಸೆಂಟರ್ ಅಲ್ಲಿನೂ ಕೂಡ ಏನ್ ಮಾಡ್ಯಾರ ಓಡಿಸಿದ್ದಾರೆ. ಹೆಚ್ಚೆಚ್ಚಾಗಿ ಏನ್ ಮಾಡಿದಾರೆ ಅಂದ್ರೆ ರೋಡ್ಗಳ ಮೇಲೆ ಏನ್ ಮಾಡಿದ್ದಾರೆ ಡಾಂಬರ್ ರೋಡ್ಗಳ ಮೇಲೆ 5 ಕಿಲೋಮೀಟರ್ ಓಡಿಸಿದ ಜಾಸ್ತಿ ನಾವೇನ್ ಮಾಡಿದೀವಿ ಕಳೆದ ಒಂದು ವರ್ಷದಲ್ಲಿ ನೋಡಿದೀವಿ. ಆದ್ರೆ ಈ ವರ್ಷದಲ್ಲಿ ಬದಲಾವಣೆ ಆಗಿದೆ. ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅಂತಂದ್ರೆ ಈಗ ಹೋದ ವರ್ಷ ನಮ್ಗೆ ಏನ್ ಮಾಡ್ತಿದ್ರು ಪ್ರತಿಯೊಂದು ರೌಂಡಿಗೆ ನಮ್ಗೆ ಏನ್ ಮಾಡ್ತಿದ್ರು 1500 ಮೀಟರ್ದು ಒಂದೊಂದು ರೌಂಡ್ ಅನ್ನ ಓಡಿಸಿದ್ರು. ಅಥವಾ ಬಿಡುವ ಎಂಡಿನಿಂದ ಓಡಿಸಿದ್ರೆ ಆ ಕಡೆ ಎಂಡಿಗೆ ಹೋಗಿ ನಾವೇನ್ ಮಾಡ್ಬೇಕು ಒಂದು ಅವ್ರು ಕೊಟ್ಟಂತ ಟೋಕನ್ ಅನ್ನ ತಗೊಂಡು ಬಂದು ಈ ಕಡೆ ಹೊಳಿ ಕೊಟ್ಟಿವಪ್ಪ ಅಂದ್ರೆ ಅಲ್ಲಿಗೆ ನಮ್ಮ ರನ್ನಿಂಗ್ ಮುಗೀತು ಅಂತ ಹೇಳಿ ಹೇಳ್ತಿದ್ವಿ. ಯಾರು ತರಂಗಿಲ್ಲಲ್ಲ ಅವರು ರನ್ನಿಂಗ್ ಫೇಲ್, ಉಳ್ಕೆದವ್ರು ಪಾಸ್ ತಂದವ್ರು ಅಂತ ಹೇಳಿ ಹೇಳ್ತಿದ್ವಿ. ಆದ್ರೆ ಇವತ್ತಿನ ಒಂದು ಫಿಸಿಕಲ್ ನಲ್ಲಿ ಏನ್ ಮಾಡ್ತಾರಂದ್ರೆ ನಮ್ಮದೇ ಆದಂತ ಬೂಟಿನಲ್ಲಿ ಚಿಪ್ಗಳನ್ನ ಅಳವಡಿಸ್ತಾರ ಅಂತ ಹೇಳಿ ಏನಾಗಿದೆ ಅನೌನ್ಸ್ಮೆಂಟ್ ಆಗಿದೆ. ಅದು ಚಿಪ್ಗಳು ಏನ್ ಮಾಡ್ತಾರಂದ್ರೆ ಯಾವ ಎಂಡಿನಿಂದ ಬಿಡ್ತಾರಲ್ಲ ಅದು ಎಷ್ಟು ಕಿಲೋಮೀಟರ್ ಆಗತ್ತೆ ಅಥವಾ ಎಷ್ಟು ಮೀಟರ್ ಆಗತ್ತೆ ಅನ್ನೋದು ತಾನ ಕೌಂಟ್ ಮಾಡ್ಕೊಂಡು ಆಮೇಲೆ ಅದು ಹೇಳ್ತೈತಿ ಅನ್ನೋದು ಕೂಡ ಏನ್ ಮಾಡಿದೆ ಅನೌನ್ಸ್ಮೆಂಟ್ ಆಗಿದೆ. ಬಟ್ ಇಲ್ಲಿ ಕಡ್ಡಾಯವಾಗಿ ಈ ಸಲ ಏನ್ ಮಾಡ್ತಾರಂದ್ರೆ ಹೋದ ವರ್ಷದ ಗತೆ ರೋಡ್ ಮೇಲೆ ಆಗ್ಲಿ ಅಥವಾ ಅವರ ಸುತ್ತಲಿನ ಒಂದು ಗ್ರೌಂಡಿನಲ್ಲಿ ಆಗ್ಲಿ ಓಡಿಸಲ್ಲ. ಈ ಸಲ ಏನ್ ಮಾಡ್ತಾರಂದ್ರೆ ಕಡ್ಡಾಯವಾಗಿ 400 ಮೀಟರ್ ಏನ್ ಮಾಡ್ತಾರ ಈ ಒಂದು ಗ್ರೌಂಡಿನಲ್ಲಿ ಬಿಡುವ ಸಾಧ್ಯತೆಗಳು ಏನಾಗ್ಯಾವು ಹೆಚ್ಚಾಗ್ಯಾವು. ಅದಕ್ಕೆ ನೀವೇನ್ ಮಾಡ್ರಿ ಯಾರು ರೋಡಿನ ಮೇಲೆ ಪ್ರಾಕ್ಟೀಸ್ ಕೂಡ ಮಾಡಕ್ ಹೋಗ್ಬೇಡ್ರಿ. ಅಲ್ಲಿನೂ ಕೂಡ ಅಲ್ಲಿನೂ ಮಾಡಿದ್ರೆ ಏನಾಗ್ತದ ಆ ತರನಾಗಿ ಓಡಿಸಿದ್ರೆ ಅಲ್ಲಿನೂ ಪ್ರಾಕ್ಟೀಸ್ ಆಗ್ತೈತಿ. ಗ್ರೌಂಡ್ ನಲ್ಲಿನೂ ಕೂಡ ನೀವೇನ್ ಮಾಡ್ಬೇಕು ಓಡ್ಬೇಕಾಗ್ತೈತಿ. ಈಗ 400 ಮೀಟರ್ದು ಒಂದು ಗ್ರೌಂಡಿನಲ್ಲಿ ಅಂತಂದ್ರೆ ಕೆಲವೊಂದು ಕಡೆ ಅದಾವು 500 ಮೀಟರ್ನು ಅದಾವು, 600 ಮೀಟರ್ನು ಅದಾವು, 800 ಮೀಟರ್ನು ಅದಾವು. ಇಲ್ಲಿ ಜಾಸ್ತಿ ಗ್ರೌಂಡ್ ಇರೋದು ಎಷ್ಟು ಅಂತಂದ್ರ 400 ಮೀಟರ್. 400 ಮೀಟರ್ ಅಂದ್ರೆ 5000 ಮೀಟರ್ ಆಗ್ಬೇಕಂದ್ರೆ ನಾವು ಎಷ್ಟು ರೌಂಡ್ ಓಡ್ಬೇಕಂದ್ರೆ
ಅಂದ್ರೆ 12 ರೌಂಡ್ ಅನ್ನ ನಾವೇನ್ ಮಾಡ್ಬೇಕು ಓಡಬೇಕಾಗ್ತೈತಿ. 12 ರೌಂಡ್ ಅನ್ನ ನಾವು ಓಡಿದೀಪ ಅಂದ್ರೆ ಎಷ್ಟ್ ಆಗ್ತೈತಿ ಅಂದ್ರೆ 4800 ಮೀಟರ್ ಏನಾಗ್ತೈತಿ ಈ ಒಂದು ಗ್ರೌಂಡ್ ಆಗ್ತೈತಿ. ಇನ್ನ ಎಷ್ಟು ಇಲ್ಲಿ ನಾವು ಪ್ಲಸ್ ಮಾಡ್ಬೇಕಂದ್ರೆ ಇನ್ನ 200 ಮೀಟರ್ ನಮಗೆ ಏನ್ ಮಾಡ್ತಾರಂದ್ರ ಈ ಬಿಡುವ ಎಂಡಿನಿಂದ ಹಿಂದಕ್ಕೆ 200 ಮೀಟರ್ಗಳನ್ನ ಬಿಟ್ಟು ಫಸ್ಟ್ನೇ ರೌಂಡಿನಲ್ಲಿ ನಮಗೆ ಏನ್ ಮಾಡ್ತಾರ ಓಡಿಸ್ಬಿಡ್ತಾರ. ಅಂದ್ರೆ ಇಲ್ಲಿಗೆ 400 ಇತ್ತಪ್ಪ ಅಂದ್ರೆ ನಮ್ಗೆ ಇಲ್ಲಿಂದ ಇಲ್ಲಿವರೆಗೆ ಏನ್ ಮಾಡ್ತಾರ 200 ಮೀಟರ್ ಏನ್ ಮಾಡ್ತಾರ ಹಿಂದಕ್ಕೆ ಏನ್ ಮಾಡ್ತಾರ ಅವರು ಕುಂದ್ರಸ್ತಾರ. ಹಿಂದಕ್ಕೆ ಕುಂದ್ರಿಸಿ ಈ ಒಂದು ಗ್ರೌಂಡಿನಲ್ಲಿ ಬಿಡುವ ಸಾಧ್ಯತೆನೂ ಐತಿ. ಈಗ ಕೆಲವೊಂದು ಕಡೆ ಏನೈತೆ ಅಂದ್ರೆ ಕಳೆದ ವರ್ಷದಲ್ಲಿ ಹಿಂಗೂ ಕೂಡ ಮಾಡಿದ್ದಾರೆ. ಅಂದ್ರೆ 1500 ಮೀಟರ್ ಗ್ರೌಂಡಿನಲ್ಲಿ ಹಿಂದಕ್ಕೆ 400 ಮೀಟರ್ 200 ಮೀಟರ್ 100 ಮೀಟರ್ ಹಿಂದಕ್ಕೆ ಕುಂದ್ರಿಸಿ ಓಡಿಸಿದ್ದಾರೆ. ಯಾಕಂದ್ರೆ ಅಲ್ಲಿ ರೌಂಡಿನಲ್ಲಿ ಕಡಿಮೆ ಇದ್ದ ಕಾರಣ ಅವ್ರು ಏನ್ ಮಾಡ್ತಾರ ಬಿಡುವ ವೇಳೆಯಲ್ಲಿನ ಒಂದು 100 ಮೀಟರ್ ಕಮ್ಮಿ ಐತೋ 200 ಮೀಟರ್ ಕಮ್ಮಿ ಐತೋ ಅದನ್ನು ಕೂಡ ಹಿಂದ್ ಮಾಡಿ ಏನ್ ಮಾಡ್ತಾರ ಬಿಡುವ ಸಾಧ್ಯತೆಗಳು ಹೆಚ್ಚದವು. ಅದಕ್ಕೆ ನೀವೇನ್ ಮಾಡ್ರಿ ಈ ಒಂದು ಗ್ರೌಂಡಿನಲ್ಲಿನ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ರಿ. ಹಾಗೆ ನೀವೇನ್ ಮಾಡ್ರಿ ಈ ಒಂದು ಲಿಸ್ಟ್ ಬಿಟ್ಟ 1 ತಿಂಗಳಕ್ಕಾಗ್ಲಿ 2 ತಿಂಗಳಕ್ಕಾಗ್ಲಿ ಏನ್ ಮಾಡ್ತಿದ್ರ ಫಿಸಿಕಲ್ಕ ಕರೀತಿದ್ರ. ಆದ್ರೆ ಈ ಸಲ ಅಷ್ಟು ವೇಳೆ ಕೊಡುವ ಸಾಧ್ಯತೆ ಬಹಳ ಕಡಿಮೆ ಐತಿ. ಈಗ ಲಿಸ್ಟ್ ಬಿಟ್ಟ 4 ರಿಂದ 5 ದಿನಗಳ ಒಳಗೆ ನಮಗೆ ಏನ್ ಮಾಡ್ಬೋದು ಫಿಸಿಕಲ್ ಅನ್ನ ಕರಿಬಹುದು. ಯಾಕಂದ್ರೆ ಇವಾಗಲೇ 3 ತಿಂಗಳಾಗೈತಿ ನಮ್ಗೆ ರಿಸಲ್ಟ್ ಬಿಡ್ಲಾರ್ದ. ಇನ್ನು ಈಗ ನಾವು ರಿಸಲ್ಟ್ ಬಿಟ್ಟು ಇನ್ನೇ 3 ತಿಂಗಳಂದ್ರ 6 ತಿಂಗಳು ಹೋಗ್ತೈತಿ. ಅದಕ್ಕೆ ಈ ಸಲ ಏನ್ ಮಾಡ್ತಾರಂದ್ರ ಲಿಸ್ಟ್ ಬಿಟ್ಟು ಕೂಡಲೇ 3 ರಿಂದ 4 ಅಥವಾ 5 ದಿನದ ಮೇಲೆ ಏನಾಗ್ತದ ನಿಮಗೆ ಈ ಒಂದು ಫಿಸಿಕಲ್ಕ ತಯಾರಿಗೆ ಏನ್ ಮಾಡ್ತಾರ ಅವರು ಕರಿತಾರ. ಅದಕ್ಕೆ ನೀವೇನ್ ಮಾಡ್ರಿ 45 ಪ್ಲಸ್ ಇದ್ದವ್ರು ಏನ್ ಮಾಡ್ರಿ ಎಲ್ಲರೂ ಕೂಡ ಫಿಸಿಕಲ್ಕ ತಯಾರಿಯನ್ನ ನಡೆಸಿ. ಈ ಒಂದು ಫಿಸಿಕಲ್ಕ್ ಹೋಗುವಾಗ ನಾವು ಏನನ್ನ ಡಾಕ್ಯುಮೆಂಟ್ಸ್ ಅನ್ನ ಒಯ್ಬೇಕು, ಡಾಕ್ಯುಮೆಂಟ್ಸ್ ಗಳನ್ನ ನಾವು ಏನು ಒಯ್ಬೇಕು ಫಿಸಿಕಲ್ಕ್ ಹೋಗೋ ವೇಳೆಯಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ನಾವು ಏನು ಒಯ್ಬೇಕು. ಕೆಲವೊಬ್ರು ಏನ್ ಮಾಡ್ತಾರೆ ಸರ್ ಡೊಮಿಸೈಲ್ ಒಯ್ಬೇಕಾ, ಸರ್ ಇದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಒಯ್ಬೇಕಾ, ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಒಯ್ಬೇಕಾ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ರಿ. ಆದ್ರೆ ಇಲ್ಲಿ ನೀವೇನ್ ಮಾಡ್ರಿ ಫಸ್ಟ್ ಫಿಸಿಕಲ್ಕ್ ಹೋಗುವಾಗ ನಿಮ್ದೊಂದು ಅಡ್ಮಿಟ್ ಕಾರ್ಡ್ ನೀವೇನು ಡೌನ್ಲೋಡ್ ಮಾಡ್ಕೊಂಡಿರ್ತಿರಲ್ಲ ಆ ಒಂದು ಅಡ್ಮಿಟ್ ಕಾರ್ಡ್ ತಗೋರಿ. ಹಾಗೆ ನೀವು ಎಕ್ಸಾಮ್ ಬರೆಯಕ್ಕೆ ಹೋದಾಗ ಏನು ಅಡ್ಮಿಟ್ ಕಾರ್ಡ್ ಇರ್ತೈತಲ್ಲ, ನಾವು ಏನು ಪೇಪರ್ ಬರೆಯಕ್ಕೆ ಹೋಗಿರ್ತೀವಲ್ಲ ಆ ಅಡ್ಮಿಟ್ ಕಾರ್ಡನ್ನು ಕೂಡ ಇಟ್ಕೊಳ್ಳಿ. ಅಲ್ಲಿ ಏನು ಕೇಳಲ್ಲ, ಅದು ಕೂಡ ಏನು ಮಾಡ್ರಿ ನೀವು ಆ ಎಕ್ಸಾಮ್ ಅಡ್ಮಿಟ್ ಕಾರ್ಡನ್ನು ಕೂಡ ಒಯ್ಯಿರಿ. ಜೊತೆಗೆ SSLC ಮಾರ್ಕ್ಸ್ ಕಾರ್ಡ್ ಒಯ್ಯಿರಿ. ಕಾಸ್ಟ್ ಇನ್ಕಮ್ ಮಾತ್ರ ಕಡ್ಡಾಯವಾಗಿ ಕೇಳ್ತಾರ. ಆಯಾ ಕ್ಯಾಟಗರಿಗೆ ತಕ್ಕಂತೆ ಅವ್ರದ್ದು ಯಾವ ಕಾಸ್ಟ್ ಬರ್ತೈತಲ್ಲ ಆ ಕಾಸ್ಟ್ ಅನ್ನ ನೀವೇನ್ ಮಾಡ್ಕೋಬೇಕು ತಗೊಂಡು ಹೋಗ್ಬೇಕಾಕೈತಿ. ಜೊತೆಗೆ ನೀವೇನ್ ಮಾಡ್ರಿ ಫೋಟೋನು ಕೂಡ ಒಯ್ಯಿರಿ. ಒಂದ್ ವೇಳೆ ನಿಮ್ದು ಫಿಸಿಕಲ್ ಪಾಸ್ ಆಯ್ತಪ್ಪ ಅಂದ್ರೆ ಅಲ್ಲಿ 2 ಫೋಟೋ ಕೇಳುವ ಸಾಧ್ಯತೆಗಳು ಇರ್ತಾವು. ಕೆಲವು ಗ್ರೌಂಡಿನಲ್ಲಿ ಏನ್ ಮಾಡ್ತಾರ ಅಂದ್ರೆ 2 ಕೇಳ್ತಾರ, ಕೆಲವು ಕಡೆ ಒಂದೊಂದನ್ನ ಕೇಳ್ತಾರ, ಕೆಲವು ಕಡೆ ಕೇಳೋದೇ ಇಲ್ಲ. ಯಾಕಂದ್ರೆ ಅವರು ಲೈವ್ ಆಗಿ ನಮ್ಮ ಫೋಟೋನ ತೆಗೆದುಕೊಂಡ್ಬಿಡ್ತಾರ. ಕೆಲವೊಂದ್ ಕಡೆ ಏನ್ ಮಾಡ್ತಾರ ಲೈವ್ ಆಗಿ ಫೋಟೋನ ತಗೊಳಲ್ಲ, ಥಂಬನ್ನ ತಗೊಂಡು ಅವ್ರ ಫೋಟೋನ ಇಸ್ಕೊಳ್ಳುವ ಒಂದು ರೀತಿಯಲ್ಲಿನೂ ಕೂಡ ಸೆಲೆಕ್ಷನ್ ಅನ್ನ ಮಾಡ್ಕೋತಾರ. ಹಾಗಾಗಿ ನೀವೇನ್ ಮಾಡ್ರಿ SSLC ಮಾರ್ಕ್ಸ್ ಕಾರ್ಡ್ನು ಕೂಡ ಒಯ್ಯಿರಿ, ಕಾಸ್ಟ್ ಇನ್ಕಮ್ನು ಕೂಡ ಒಯ್ಯಿರಿ, ಫೋಟೋನು ಕೂಡ ನೀವೇನ್ ಮಾಡ್ರಿ ತಗೊಂಡು ಹೋಗ್ರಿ. ಇಲ್ಲೇನು ಡೊಮಿಸೈಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಇಲ್ಲೇನು ಯೂಸ್ ಇಲ್ಲ. ನಾಳೆ ಏನಿತ್ತಲ್ಲ ಆ ಒಂದು ಹುದ್ದೆಗೆ ನಾವು ಸೆಲೆಕ್ಷನ್ ಆದ ಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಏನೈತಲ್ಲ ಅವಾಗ ಮಾತ್ರ ನಾವು ತೆಗೆಸ್ಕೊಂಡು ಹೋಗಕ್ ಬರ್ತೈತಿ. ಒಂದ್ ವೇಳೆ ಅಲ್ಲಿ ಕೇಳಿದ್ರೆ ಕೊಡಕ್ ಬರ್ತೈತಿ, ಇಲ್ಲ ಅಂದ್ರೆ ನಮ್ಮ ಕಡೆನ ಆ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡು ವಾಪಸ್ ಬರ್ಬೇಕಾಗ್ತೈತಿ. ಇಲ್ಲಿಯವರೆಗೆ ಏನಂದ್ರೆ ಈ ಒಂದು SSC GD ಬಗ್ಗೆ ನಾ ಏನ್ ಮಾಡೀನಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನು ಈ SSC GD ಒಳಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಪ್ಪ ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಅದಕ್ಕೂ ಕೂಡ ನಾನು ಏನು ಮಾಡ್ತೀನಿ ನಿಮ್ಗೆ ಉತ್ತರ ಕೊಡುವ ಪ್ರಯತ್ನ ಕೂಡ ಮಾಡ್ತೀನಿ. ಹಾಗಾದರೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.